ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಂತಹ ವಿಚಾರ. ರಾಮಲಿಂಗಾರೆಡ್ಡಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೀನಿ, ಸಮಸ್ಯೆ ಬಗೆಹರಿಯುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು. ನಾನು ಮಾತಾಡ್ತೀನಿ, ಎಲ್ಲ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಸಿಎಂ. ರಾಮಲಿಂಗಾರೆಡ್ಡಿ ನನ್ನ ಸಹೋದ್ಯೋಗಿ, ಸೀನಿಯರ್ ಲೀಡರ್ ಇದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ ಅವರು, ಸಮಸ್ಯೆ ಬಗೆಹರಿಯುತ್ತೆ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. He is my colleague, senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out the problem. He is my colleague, senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out the problem. ರಾಮಲಿಂಗಾರೆಡ್ಡಿ ನಮ್ಮ ಹಿರಿಯ ನಾಯಕರು, ಅವರ ಬಗ್ಗೆ ಗೌರವ ಇದೆ, ನಾವೆಲ್ಲ ಒಟ್ಟಾಗಿ ಹೋದ್ರೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕೂತು ಮಾತಾಡಿಕೊಂಡು ಮುಂದೆ ಹೋದ್ರೆ ಏನ್ ಬೇಕಾದ್ರೂ ಮಾಡಬಹುದು, ರಾಮಲಿಂಗಾರೆಡ್ಡಿ ಜೊತೆ ಹೈಕಮಾಂಡ್ ನಾಯಕರು ಮಾತಾಡ್ತಾರೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ಇದೇ ಖಾತೆಯ ಮೇಲೆ ರಾಮಲಿಂಗಾರೆಡ್ಡಿ ಅವರು ಕಣ್ಣಿಟ್ಟಿತ್ತು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಇದೇ ಖಾತೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ನಮ್ಮ ಲೀಡರ್, ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ, ಸರ್ಕಾರ ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಪಕ್ಷದ ವರಿಷ್ಠರು ಬಹುಶಃ ಅವ್ರ ಹತ್ರ ಮಾತಾಡ್ತಾರೆ, ನಾವು ಅವ್ರ ಹತ್ರ ಮನವಿ ಮಾಡ್ತೇವೆ. ಮಾತಾಡಿ ಎಲ್ಲ ಕೂಡಿ ಪ್ರಯತ್ನ ಮಾಡಬೇಕು. ಅಲ್ಟಿಮೇಟ್ಲಿ ಬೆಂಗಳೂರಿಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೂತು ಮಾತನಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಮುಂದೆ ಹೆಜ್ಜೆಯನ್ನು ಇಡಬೇಕು. ಈಗ ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ರಾಮಲಿಂಗಾರೆಡ್ಡಿ ಅವರ ಸೇವೆ ರಾಜ್ಯಕ್ಕೆ ಅಗತ್ಯ ಇದೆ. ಏನೇ ಇದ್ರೂ ಪಕ್ಷದ ವರಿಷ್ಠರು ಇದನ್ನ ಬಗೆಹರಿಸ್ತಾರೆ. 8 ಸಲ ಶಾಸಕರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಹಿರಿಯರು ಪಕ್ಷದಲ್ಲಿ. ಈಗೇನು ಸಮಸ್ಯೆ ಎದುರಾಗಿದೆ ಅದನ್ನ ಹೈಕಮಾಂಡೇ ಬಗೆಹರಿಸುತ್ತೆ ಅಂತ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ನೋಡಿ, ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಖಂಡಿತವಾಗಿ ಲೈಕ್ ಐ ಟೋಲ್ಡ್, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾರ್ಟಿ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್. 9 ಸಾರಿ ಗೆದ್ದವರು, ಅವರ ಅನುಭವ ನಮಗೆ ಬೇಕೇ ಅಲ್ವಾ? ಎರಡೇ ದಿನಕ್ಕೆ ರಾಜೀನಾಮೆ ಕೊಡ್ತಾರೆ. ನೋಡಿ, ಅದೆಲ್ಲ ಸುಮ್ಮನೆ ಬಿಜೆಪಿ ಅವರು ಹೇಳೋದು, ಏನಂತದೇನಿಲ್ಲ ನಮ್ಮಲ್ಲಿ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಅನ್ನೋದು ಸಂಚಲನಕ್ಕೆ ಕಾರಣ ಆಗಿದೆ. ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೀವಿ, ತೊಂದರೆ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ರಾಜಕಾರಣದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಕಾಂಗ್ರೆಸ್ಸಿಗೆ ತೊಂದರೆ ಆಗುವಂತ ಕೆಲಸ ರಾಮಲಿಂಗಾರೆಡ್ಡಿ ಅವರು ಮಾಡಲ್ಲ ಅಂತ ಹೇಳಿದ್ದಾರೆ ಹರಿಪ್ರಸಾದ್. ಅಣ್ಣಮ್ಮ ದೇವಿ ನಮ್ಮ ಬೆಂಗಳೂರಿನ ಗ್ರಾಮ ದೇವತೆ, ನಾಡಿನ ಗ್ರಾಮ ದೇವತೆ ಚಾಮುಂಡಿ. ಇವತ್ತು ಬಂದು ಆ ತಾಯಿಗೆ ದರ್ಶನ ಮಾಡಿ ನೆಮ್ಮದಿ
ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಹಿರಿಯ ರಾಜಕಾರಣಿ, ಸತತ 8 ಬಾರಿ ಗೆದ್ದುಕೊಂಡು ಬಂದವರು, ಈಗ ಸಚಿವ ಸ್ಥಾನ ಸಿಕ್ಕ 2 ದಿನದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ತನಗೆ ಬೇಕಾದ ಖಾತೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ. ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್, ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಇವೆಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ನಾವು ಅಲ್ಲಲ್ಲ ಅದೆಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ, ಮುಗಿಲಿ, ನಾಳೆ ಮಾತಾಡ್ತೀವಿ. ರೈಟ್? ನಾ ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಡೆಲ್ಲಿಗೆ. ನೆನ್ನೆದು ನಿಮ್ದು ಬಹಳ ವಿವಾದ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನ ಬೇರೆ ತರ ವಿಶ್ಲೇಷಣೆ ಮಾಡಿದ್ರೆ ಒಂದು ಕ್ಲಾರಿಟಿ ಹೇಳ್ಬಿಡಿ. ಅಲ್ಲ, ವಿಶ್ಲೇಷಣೆ ಅಂದ್ರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನ ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರ್ಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವು ಯಾವ ಥರ ಇರಬೇಕೋ ಆ ಥರ ಇದ್ಕೊಳ್ತೀವಿ, ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.